everyone, welcome back to my YouTube channel. Today is a day 3 in Goa. ನಾವಿವಾಗ ಇದ್ದೀವಿ ಕಲಂಗಟ್ ಬೀಚ್. The cafe name is Flying Dolphin. Few of my friends told it's very good and that's the reason we are here today. ಬನ್ನಿ ನೋಡೋಣ ಹೇಗಿದೆ ಅಂತ. ಇದು ನನಗೂ ಫಸ್ಟ್ ಟೈಮ್. ನೋಡಿ ತೇಜ್ ಊರಿಗೆ ಹೋಗೋಕೆ ರೆಡಿ ಆಗ್ತಾ ಇದ್ದೀನಿ ಬಾಯ್ಸ್. ನನಗೆ ಕೆಲಸ ಇದೆ, ಸಾರಿ ಕಂಟಿನ್ಯೂ ಮಾಡೋಕ್ಕಾಗಲ್ಲ. ಸೊ ಟುಡೇ ವಿಲ್ ಬಿ ಲಿವಿಂಗ್ ಬ್ಯಾಕ್ ಟು ಬ್ಯಾಂಗ್ಳೂರ್. ನನಗೆ ಲೀವ್ ಕೊಟ್ಟಿಲ್ಲ ಪಾಪ. ಏನೋ ಪ್ರಮೋಷನ್ ಬೇರೆ ಇದೆಯಂತೆ. ನೆಕ್ಸ್ಟ್ ಅಪ್ಕಮಿಂಗ್ ಮ್ಯಾನೇಜರ್ ಇವನೇ, ನೋಡ್ಕೊಬಿಡಿ ಯಾರ್ಯಾರಿಗೆ ರೆಫರೆನ್ಸ್ ಬೇಕು ಆಯಿತಾ. ಹಾಗಾಗಿ ಇಲ್ಲ ಮಗ ಹೋಗಲೇಬೇಕು ಅಂತೇಳಿ ಹೊರಟಿಯಾನೆ. ಇಲ್ಲಿ ಹೋಗಿ ಬರಲಿ, ಸಿಗೋಣ ಮತ್ತೆ ಬೆಂಗಳೂರಲ್ಲಿ. ಬನ್ನಿ ಹೇಗಿದೆ ನೋಡೋಣ. ನೋಡಿ ಇದೆ ಫ್ಲೈಯಿಂಗ್ ಡಾಲ್ಫಿನ್ ಬೀಚ್ ಸೈಡ್ ಕೆಫೆ ಆ್ಯಂಡ್ ಬಾರ್ ವಿತ್ ತಪಾಸ್. ಫುಡ್ ಅಂತೂ ತುಂಬ ಚೆನ್ನಾಗಿತ್ತು. ಅದರಲ್ಲೂ ನನಗೆ ಇಷ್ಟ ಆಗಿದ್ದು ಅಂದರೆ ಐ ಟುಕ್ ಒನ್ ಚಿಕನ್ ಐಟಮ್ ವಿಚ್ ವಾಸ್ ಸೋ ಗುಡ್. ಆಲ್ಸೋ ಫಿಶ್ ಆ್ಯಂಡ್ ಪ್ರಾನ್ಸ್ ವೇರ್ ಆಲ್ಸೋ ವೆರಿ ಗುಡ್. ಮಳೆ ಬೇರೆ ಬರೋವಾಗಿದೆ, ಸೊ ಸ್ಟೇಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ. ಸೊ ರೆಸ್ಟ್ ಮಾಡಿ ಈವ್ನಿಂಗ್ ಪ್ಲ್ಯಾನ್ಸ್ ಏನೂ ಗೊತ್ತಿಲ್ಲ, ನೋಡೋಣ. ಮೇ ಬಿ ಪೂಲಲ್ಲಿ ಆಟ ಆಡ್ಕೊಂಡು, ಇಲ್ಲ ಅಂದರೆ ವಿ ಮೈಟ್ ಗೋ ಔಟ್ ಇನ್ ದ ನೈಟ್. So we are not planned yet. Let's see. ನಾವಿವತ್ತು ಹೊರಟಿರೋದು ಈವಾ ಕೆಫೆ ಕಡೆಗೆ, ವಿಚ್ ಈಸ್ ಆಲ್ಮೋಸ್ಟ್ 6 ಕಿಲೋಮೀಟರ್ ಫಾರ್ ಫ್ರಮ್ ಹಿಯರ್. ಸೊ ಅಲ್ಲಿಂದ ಇನ್ನೊಂದು ಬೀಚಿಗೆ ಹೋಗೋ ಪ್ಲ್ಯಾನ್ ಇದೆ, ನೋಡಬೇಕು. ಸೊ ಈಗ ಮಾತ್ರ ಸದ್ಯಕ್ಕೆ ಪ್ಲ್ಯಾನ್ ಇರೋದು ಈವಾ ಕೆಫೆಗೆ ಹೋಗೋಣ. ವಿಲ್ ಎಕ್ಸ್ಪ್ಲೋರ್ ಹೌಸ್ ಇಟ್, ದೆನ್ ಲೇಟರ್ ವಿಲ್ ಸಿ ವಾಟ್ ಟು ಡೂ ಫಾರ್ ರೆಸ್ಟ್ ಆಫ್ ದ ಡೇ. ಬಾಯ್, ಸಿ ಸೂನ್. As I had a very bad fever and cold, I was unable to capture majority of the things. I'm so sorry for that. But still I tried my best. And finally we reached Iwa Cafe. ಈ ಕೆಫೆ ಹೊರಗಿಂದ ನೋಡೋಕ್ಕೆ ತುಂಬ ಚಿಕ್ಕದಾಗೆ ಇತ್ತು. ಒನ್ಸ್ ಐ ವೆಂಟ್ ಇನ್, ಐ ವಾಸ್ ಲೈಕ್ ವಾವ್. ಅಲ್ಲಿಂದ ಇದ್ದಿದ್ದು ಒಂದು ವ್ಯೂ ಅಂತೂ ನಾನು ಕಳೆದೋಗ್ಬಿಟ್ಟೆ ಗುರು. ಸಾರ್ಥಕ ಆಯಿತು ಇಲ್ಲಿಗೆ ಬಂದಿದ್ದಕ್ಕೂ ಅಂತ ಅನ್ನಿಸ್ತು. ದ ಪ್ಲೇಸ್ ವಾಸ್ ಕ್ವೈಟ್ crowded. Wait ಮಾಡಿದ್ವಿ. Then after 10 to 15 minutes we got a table. But ಅಲ್ಲಿವರೆಗೂ ನಾನಂತೂ ಆ ವ್ಯೂನ ನೋಡ್ತಾ ಎಂಜಾಯ್ ಮಾಡ್ತಾ ಇದ್ದೆ. ನನ್ನ ಸಜೆಷನ್ ಏನು ಅಂದರೆ ಈವ್ನಿಂಗ್ ಟೈಮಲ್ಲಿ ಹೋಗಿ, ಓಕೆ, ಸನ್ಸೆಟ್ ನೋಡಿ ಅಲ್ಲಿಂದ. ಐ ಥಿಂಕ್ ದ್ಯಾಟ್ ವಿಲ್ ಬಿ ದ ಬೆಸ್ಟ್. ನಾವು ಹೋದಾಗ ಮಧ್ಯಾಹ್ನ ಇಟ್ ವಾಸ್ ಆಲ್ಮೋಸ್ಟ್ 12:30, 1 ಏನೋ ಆಗಿತ್ತು. ಸೊ ಮೈ ಸಜೆಷನ್ ಈಸ್ ಯು ಪೀಪಲ್ ಗೋ ಇನ್ ದಿ ಈವ್ನಿಂಗ್. This is the bar menu of Iwa Cafe. First ಅವ್ರಿಗೆ ಬಾಟಲ್ ಇಟ್ಟಾಗ ಏನಪ್ಪ ಖಾಲಿ ಬಾಟಲ್ ಇಡ್ತಿದ್ದಾರೆ ಅಂತ ಅಂದ್ಕೊಂಡೆ. ದೆನ್
he told me that it's a bar menu which was quite different. ತುಂಬ ಯೂನಿಕ್ ಆಗಿದೆ ಪ್ಲೇಸ್. This is the bill. The way they gave the bill was also very unique. Just we are back from Eva Cafe. You can see it's about to rain and still it's too much hot here. Also ನನ್ನ ವಾಯ್ಸ್ ಫುಲ್ ಹೋಗ್ಬಿಟ್ಟಿದೆ, ಸೊ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ದೆನ್ ಇಟ್ಸ್ ಟೈಮ್ ಟು ರೆಸ್ಟ್ ನಾವು. ರೆಸ್ಟ್ ಮಾಡಿಲ್ಲ ಅಂದರೆ ದೆನ್ ಇಟ್ ವಿಲ್ ಬಿ ವೆರಿ ಡಿಫಿಕಲ್ಟ್ ಫಾರ್ ಮೀ ಫಾರ್ ರೆಸ್ಟ್ ಆಫ್ ದ 4 days. ಹಾಗಾಗಿ ಇಟ್ಸ್ ಟೈಮ್ ಟು ರೆಸ್ಟ್. ಸಿ ಯು ಸೂನ್ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.